ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ನಾವು ಇವತ್ತು ನದಿ ಬದಿಗೆ ಬಂದಿದ್ದೇವೆ. ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ನದಿ ಕಾಣಬಹುದು. ಇದು ನದಿ ಅಲ್ಲ, ಆಕ್ಚುಲಿ ಇದು ಶರಾವತಿ ಬ್ಯಾಕ್ ವಾಟರ್. ಇದು ಸ್ನೇಹಿತರೆ, ಇಲ್ಲಿ ಶರಾವತಿ ಬ್ಯಾಕ್ ವಾಟರ್ ಹತ್ರ ಏಕೆ ಬಂದಿದ್ದೀವಿ ಗೊತ್ತಾ? ಇಲ್ಲಿ ಒಂದು ಭಾರತದಲ್ಲೇ ಅಪರೂಪದ ಒಂದು ಶಿವಲಿಂಗ ದೇವಸ್ಥಾನ ಇದೆ. ಇದು ಇರೋದು ಎರಡೇ ಕಡೆಯಲ್ಲಿ. ಒಂದು ಮೊದಲನೇದಾಗಿ ಕಾಶಿಯಲ್ಲಿದೆ, ಸೆಕೆಂಡ್ ಇರೋದು ನಮ್ದು ಜೋಗದಲ್ಲಿ, ಅಂದ್ರೆ ಸಾಗರ ತಾಲೂಕಿನ ವಡಂಬೈಲಲ್ಲಿ. ಅಂದ್ರೆ ಶ್ವೇತವರ್ಣದ ಶಿವಲಿಂಗ ಇಲ್ಲಿ ಇದೆ. ಇಂಥ ಅಪರೂಪವಾದ ಶಿವಲಿಂಗ ಇರ್ತಕ್ಕಂಥ ದೇವಸ್ಥಾನದ ಇತಿಹಾಸ ಬರೋದು 15ನೇ ಶತಮಾನಕ್ಕಿಂತ ಹಳೇದಂತ ಹೇಳಲಾಗುತ್ತೆ. ಈ ದೇವಸ್ಥಾನವನ್ನ ಸಾಳ್ವ ಹೊನ್ನ ನರೇಂದ್ರ ರಾಜನ ಕಾಲದಲ್ಲಿ ನಿರ್ಮಾಣ ಆಗಿತ್ತಂತ ಹೇಳಲಾಗುತ್ತೆ. ಹಾಗೆ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದು ನಮ್ಮ ಕಾಳು ಮೆಣಸಿನ ರಾಣಿಯಾದ ಚೆನ್ನಭೈರಾದೇವಿಯವರು. ಹಾಗೆ ಸ್ನೇಹಿತರೆ, ಈ ಅಪರೂಪವಾದ ಶ್ವೇತಲಿಂಗ ದೇವಸ್ಥಾನವನ್ನ ಮರಾಠಿಕೇರಿ ಶ್ವೇತಲಿಂಗ ದೇವಸ್ಥಾನ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನ ನಮ್ಮ ವಡಂಬೈಲು ಪದ್ಮಾವತಿ ದೇವಿಯ ದೇವಸ್ಥಾನ ಏನಿದೆ ಅಲ್ಲ, ಅಲ್ಲಿಂದ ಒಂದು ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಹೌದು, ವಡಂಬೈಲು ದೇವಸ್ಥಾನದಿಂದ ನೀವು ಹೊರಗಡೆ ಬಂದ ತಕ್ಷಣ ಎಡಗಡೆ ತಿರುಗಿದ್ರೆ ಒಂದು 2 ಕಿಲೋಮೀಟರ್ಗೆ ನಿಮ್ಗೆ ಈ ದೇವಸ್ಥಾನ ಸಿಗುತ್ತೆ. ಬನ್ನಿ, ಹಾಗಾದ್ರೆ ಈ ಅಪರೂಪದ ಶ್ವೇತವರ್ಣದ ಶಿವಲಿಂಗದ ದರ್ಶನವನ್ನು ನಾವು ಮಾಡೋಣ, ನಿಮ್ಗೂ ತೋರಿಸ್ತೀವಿ. ಸ್ನೇಹಿತರೆ, ದೇವಸ್ಥಾನದ ಸುತ್ತಮುತ್ತಲ ಪರಿಸರ ನೋಡಿ, ತುಂಬಾ ಹಸಿರಾಗಿದೆ. ಕಾಡಿನ ಮಧ್ಯೆ ಬರೋದ್ರಿಂದ ಈ ದೇವಸ್ಥಾನಕ್ಕೆ ಬರೋದೇ ಒಂದು ಖುಷಿ ಅನ್ಸುತ್ತೆ. ಹಾಗೆ ಸ್ನೇಹಿತರೆ, ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನದ ಎದುರುಗಡೆ ಇರತಕ್ಕಂತ 7 ಅಡಿ ಉದ್ದದ ನಾಗರ ಕಲ್ಲು. ಸೊ ಇದರ ಎದುರುಗಡೆ ಏನ್ ನೀವು ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನ. ಬನ್ನಿ, ದೇವಸ್ಥಾನ ಕ್ಲೋಸ್ ಆಗಿದೆ ಈಗ. ಅಲ್ಲಿ ಕೇಳಿರೋ ಹಾಗೆ ಆಚಾರ್ಯರು ಬೆಳಿಗ್ಗೆ ಪೂಜೆ ಮಾಡಿ ಹೋಗಿದ್ದಾರೆ. ಈಗ ನಾವು ಬಂದಿರೋದು ಮಧ್ಯಾಹ್ನಕ್ಕೆ. ಒಳಗಡೆ ಹೋಗಿ ನೋಡುವ ಶಿವಲಿಂಗ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೇವೆ, ಬನ್ನಿ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಶಿವಲಿಂಗ ಭಾರತದ ಕಾಶಿಯಲ್ಲಿ ಬಿಟ್ರೆ ಮತ್ತೆ ಬೇರೆಲ್ಲೂ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಅಂತ ಅಪರೂಪವಾದ ಒಂದು ದೇವಸ್ಥಾನ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಎಲ್ಲ ಶಿವಲಿಂಗದ ದೇವಸ್ಥಾನಗಳಲ್ಲಿ ಶಿವಲಿಂಗವನ್ನ ಬ್ಲ್ಯಾಕ್ ಕಲರ್ ಅಲ್ಲಿ ಕರಿ ಕಲ್ಲಿನಲ್ಲಿ ನೋಡ್ತೀವಿ. ಸೊ ಇಲ್ಲಿ ಅಪರೂಪದ ಶಿವಲಿಂಗ ಬಿಳಿ ಶಿವಲಿಂಗ ಇದೆ ನೋಡಿ, ಪೀಠದ ಮೇಲೆ ಬಿಳಿ ಶಿವಲಿಂಗ ಇದೆ. ಎಂತ ಅಪರೂಪವಾದ ಶಿವಲಿಂಗ. ಭಾರತದಲ್ಲೇ ಇರೋದೇ 2 ಶಿವಲಿಂಗ ಅಂತೆ, ಒಂದು ಕಾಶಿಯಲ್ಲಿ, ಅದು ಬಿಟ್ರೆ ಇಲ್ಲಿ. ಕೆತ್ತನೆಗಳು ವಿಶ್ವಕರ್ಮರ ಕೈ ಚಳಕಕ್ಕೆ ಹ್ಯಾಂಡ್ಸ್ ಆಫ್ ಹೇಳ್ಬೇಕಲ್ವಾ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಡಿಟೇಲ್ ಆಗಿದೆ. ಇಲ್ಲಿ ನೋಡಿ, ಶಿವ ಪಾರ್ವತಿ ಗಣೇಶ, ಇಲ್ಲಿ ಕೂಡ ಅದೇ, ಇಲ್ಲಿ ಗಣಪತಿ, ಲಕ್ಷ್ಮಿ, ಹಾಗೆ ಲಕ್ಷ್ಮಿ. ಸ್ನೇಹಿತರೆ, ಈ ಅಪರೂಪದ ಶಿವಲಿಂಗ ನೋಡಿ ನಮಗಂತೂ ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ನಾವು ಅದೃಷ್ಟಶಾಲಿನೇ ಅಂತ ಹೇಳ್ಬೋದು, ಯಾಕಂದ್ರೆ ಹೌದು. ಆಮೇಲೆ ನೋಡಿ, ಈ ದೇವಸ್ಥಾನ ಪ್ರಕೃತಿಯ ಮಧ್ಯೆ ಇರ್ತಕ್ಕಂಥ ದೇವಸ್ಥಾನ ನೋಡಿ. ಇಲ್ಲಿ ಶರಾವತಿ ಕಣಿವೆ ಇದೆ, ಕಣಿವೆ ಮಧ್ಯದಲ್ಲಿ ಇಲ್ಲಿ ಶರಾವತಿ ಹಿನ್ನೀರಿದೆ. ಸೊ ಅದರ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ. ಅಂದ್ರೆ ಸುತ್ತಲೂ ನೀರಿದೆ, ಮಧ್ಯಕ್ಕೆ ದೇವಸ್ಥಾನ ಇದೆ, ಆ ತರ ಇದೆ, ಇದು ದೀಪದ ತರ ಇದೆ. ಹೌದು. ನೀವು ಏನಾದರೂ ವಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನವನ್ನು ನೋಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹೌದು.
ಅಷ್ಟೊಂದು ಸುಂದರವಾಗಿದೆ ದೇವಸ್ಥಾನದಲ್ಲಿರ್ತಕ್ಕಂಥ ಶಿವಲಿಂಗ. ಮತ್ತು ಇಲ್ಲಿ ಸಾಯಂಕಾಲ ಹೊತ್ತಿಗೆ ಬಂದರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಂಥ ಪರಿಸರದಲ್ಲಿ ನಾವು ಕೂತ್ಕೊಂಡು ದೇವಸ್ಥಾನದಲ್ಲಿ ದೇವರ ದರ್ಶನ ಪಡ್ಕೊಳ್ಳೋದು ಒಂದು ಭಾಗ್ಯನೇ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬೈ ಬೈ. ಟಾಟಾ, ಬೈ ಬೈ.